Hello everyone, welcome to Navras Math Tutorials. ಈಗ ಎಕ್ಸರ್ಸೈಸ್ ನಂಬರ್ 5.1 ಮಾಡೋಣ. ಓಕೆ, ಇದಕ್ಕೂ ಮುಂಚೆ ಇಂಟ್ರೊಡಕ್ಷನ್ ಮಾಡಿದ್ದೀನಿ, ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ. ಈಗ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್ ನೋಡಿ ಏನು ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಂಡ್ ವಿಚ್ ಆರ್ ಫಾಲ್ಸ್? ಗಿವ್ ರೀಸನ್ಸ್ ಫಾರ್ ಯುವರ್ ಆನ್ಸರ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಲವು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ, ಓನ್ಲಿ ಒನ್ ಲೈನ್ ಕ್ಯಾನ್ ಪಾಸ್ ಥ್ರೂ ಎ ಸಿಂಗಲ್ ಪಾಯಿಂಟ್ ಅಂತ ಕೊಟ್ಟಿದ್ದಾರೆ. ನೋಡಿ, ಅವ್ರೇನ್ ಹೇಳಿದ್ರೆ ಒಂದು ಸಿಂಗಲ್ ಪಾಯಿಂಟ್, ಈ ತರ ಪಾಯಿಂಟ್ ಇದ್ರೆ ಓನ್ಲಿ ಒನ್ ಲೈನ್ ಪಾಸ್ ಆಗ್ಬೋದು ಅಂತ ಹೇಳಿದ್ದಾರೆ. ಹಂಗೆ ಎಷ್ಟು ಲೈನ್ಸ್ ಆದ್ರೂ ಪಾಸ್ ಆಗ್ಬೋದಲ್ವಾ? ನೋಡಿ, ಹಿಂಗ್ ಹಾಕ್ರಿ, ಹಿಂಗ್ ಹಾಕ್ರಿ, ಹಿಂಗಾದ್ರೆ ಲೈನ್ಸ್ ನೀವು ಹಾಕ್ಬೋದು ಅಲ್ವಾ? ಸೊ ಫಾಲ್ಸ್ ಅಂತ ಹೇಳ್ಬೇಕು ಇದಕ್ಕೆ. ಒಂದು ಪಾಯಿಂಟ್ ಇಟ್ರೆ ಇನ್ಫಿನಿಟ್ ನಂಬರ್ ಆಫ್ ಲೈನ್ಸ್ ಕ್ಯಾನ್ ಪಾಸ್ ಅಂತ ಹೇಳ್ಬೇಕು. ಓಕೆ, infinite number of lines can pass through a single point ಅಲ್ವಾ? ಒಂದು ಪಾಯಿಂಟ್ ಇಟ್ರೆ ಅಲ್ಲಿಂದ ಎಷ್ಟು ಬೇಕಾದ್ರಷ್ಟು ಲೈನ್ಸ್ ಹಾಕ್ಬೋದು, ಅದನ್ನೇ ಹೇಳಿದ್ವಿ. ಈಗ ಸೆಕೆಂಡ್ ಒನ್ ನೋಡಿ ಏನ್ ಕೊಟ್ಟಿದ್ದಾರೆ. ದೇರ್ ಆರ್ ಇನ್ಫಿನಿಟ್ ನಂಬರ್ ಆಫ್ ಲೈನ್ಸ್ ವಿಚ್ ಪಾಸ್ ಥ್ರೂ ಟೂ ಡಿಸ್ಟಿಂಕ್ಟ್ ಪಾಯಿಂಟ್ಸ್ ಅಂತ ಹೇಳಿದ್ದಾರೆ. ಅಂದ್ರೆ ನೋಡಿ, ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ. ಓಕೆ, ಇಲ್ಲಿಂದ ಇಲ್ಲಿಗೆ ಒಂದ್ ಲೈನ್ ಹಾಕ್ಬೋದು. ಅವ್ರೇನ್ ಹೇಳಿದ್ದಾರೆ, ದೇರ್ ಆರ್ ಇನ್ಫಿನಿಟ್ ನಂಬರ್ ಆಫ್ ಲೈನ್ಸ್ ವಿಚ್ ಪಾಸ್ ಥ್ರೂ ಟೂ ಡಿಸ್ಟಿಂಕ್ಟ್ ಪಾಯಿಂಟ್ಸ್. ಟೂ ಪಾಯಿಂಟ್ಸ್ ಮೇಲೆ ಒಂದೇ ಲೈನ್ ಹಾಕ್ಬೋದು. ಅದನ್ನ ಬೇರೆ ಬೇರೆ ಲೈನ್ ಹಿಂಗ್ ಹಾಕಕ್ಕಾಗತ್ತೆ? ನೋಡಿ, ಬೇರೆ ಕಡೆಗೆ ಹೋಗುತ್ತಲ್ವಾ? ಈ ಪಾಯಿಂಟ್ ಗೆ ಜಾಯಿನ್ ಹೆಂಗಾಗತ್ತೆ? ಈ ಪಾಯಿಂಟ್ ಹಾಕಿದ್ರೆ ಒಂದೇ ಲೈನ್ ಆಯ್ತು ಅಲ್ವಾ? ಸೊ ಇದನ್ನು ಫಾಲ್ಸ್ ಆಗತ್ತೆ. ಸೊ ಫಾಲ್ಸ್. ಓನ್ಲಿ one line can pass through two distinct points. Okay, third one ನೋಡಿ ಏನ್ ಕೊಟ್ಟಿದ್ದಾರೆ. A terminated line can be produced indefinitely on both sides ಅಲ್ವಾ? ನಾವು ಇದನ್ನ ಪಾಸ್ಟುಲೇಟ್ಸ್ ನಲ್ಲಿ ಓದಿದೀವಿ ನೋಡಿ. ಈ ರೀತಿ ಒಂದು ಲೈನ್ ಇದೆ, ಲೈನ್ ಸೆಗ್ಮೆಂಟ್ ಅಂತೀವಲ್ವಾ ಅದು. ಈಗ ಟರ್ಮಿನೇಟೆಡ್ ಲೈನ್ ಅಂದ್ರೆ ಈ ತರ ಮೆಜರ್ಮೆಂಟ್ ಇಟ್ಕೊಂಡು ಹಾಕಿರ್ತೀವಲ್ಲ ಆ ಲೈನ್ ಟರ್ಮಿನೇಟೆಡ್ ಅಂದ್ರೆ ಇಲ್ಲಿ ಸ್ಟಾಪ್ ಮಾಡ್ಬಿಟ್ಟೈತಿ. ಸಪೋಸ್ ಇದು 5 ಸೆಂಟಿಮೀಟರ್ ಇದೆ, ಎಷ್ಟೋ ಒಂದು ಮೆಜರ್ಮೆಂಟ್ ಇರುತ್ತೆ. ಇದನ್ನ ನಾವು ಇಟ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಅಲ್ವಾ ಇಂಡೆಫಿನೆಟ್ಲಿ. ಈ ಸೈಡ್ ಆಗ್ಲಿ ಈ ಸೈಡ್ ಆಗ್ಲಿ ಎಷ್ಟು ಬೇಕಾದಷ್ಟು ಪ್ರೊಡ್ಯೂಸ್ ಮಾಡ್ಬೋದು. ಅದನ್ನೇ ಅವ್ರು ಕೇಳಿದ್ದಾರೆ ಅಲ್ವಾ? ಇದನ್ನ ನಾವು ಪಾಸ್ಟುಲೇಟ್ಸ್ ನಲ್ಲಿ ಓದಿದೀವಿ. ಸೊ ಇಲ್ಲಿ ಏನ್ ಹೇಳ್ಬೇಕಾಗತ್ತೆ, ಎಸ್ ಅಂತ ಹೇಳ್ಬೇಕು. ಅಂದ್ರೆ ಟ್ರೂ ಅಂತ ಹೇಳ. ಟ್ರೂ a terminated line can be produced indefinitely on both sides. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡಿ. ನೋಡಿ, ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ. ಇಫ್ ಟೂ ಸರ್ಕಲ್ಸ್ ಆರ್ ಈಕ್ವಲ್ ದೆನ್ ದೇರ್ ರೇಡಿಯೈ ಆರ್ ಈಕ್ವಲ್ ಅಂತ. ನೋಡಿ, ರೇಡಿಯೈ ಅಂದ್ರೆ ಪ್ಲೂರಲ್ ಫಾರ್ಮ್ ಆಫ್ ರೇಡಿಯಸ್. ಒಂದು ಇದ್ರೆ ರೇಡಿಯಸ್ ಅಂತೀವಿ, ಒಂದಕ್ಕಿಂತ ಜಾಸ್ತಿ ಇದ್ರೆ ರೇಡಿಯೈ ಅಂತ ಕರಿತೀವಿ, ಪ್ಲೂರಲ್ ಫಾರ್ಮ್. ಓಕೆ, ಅವೇನ್ ಹೇಳ್ತಾ ಇದ್ರೆ, ಇಫ್ ಟೂ ಸರ್ಕಲ್ಸ್ ನೋಡಿ ಈ ರೀತಿ ಟೂ ಸರ್ಕಲ್ಸ್ ಈಕ್ವಲ್ ಇದ್ರೆ ದೆನ್ ದೇರ್ ರೇಡಿಯೈ ಆರ್ ಈಕ್ವಲ್ ಅಂತ ಹೇಳ್ತಾರೆ. ಹೌದಲ್ವಾ? ಎರಡು ಸರ್ಕಲ್ಸ್ ಸೇಮ್ ಇದ್ರೆ, ಏರಿಯಾ ಸೇಮ್ ಇದ್ರೆ ರೇಡಿಯೈ ಸೇಮ್ ಇರುತ್ತೆ, ರೇಡಿಯಸ್ ಅಲ್ವಾ? ಸೊ ಇದನ್ನು ನಾವು ಹೇಳ್ಬೋದು ಟ್ರೂ ಅಂತ. ಸೊ ಆನ್ಸರ್ ಏನ್ ಹೇಳ್ಬೇಕು, ಟ್ರೂ.
if two circles are equal, then their radii are equal. ಓಕೆ, ಈಗ ಫಿಫ್ತ್ ಒನ್ ನೋಡಿ ಏನ್ ಕೊಟ್ಟಿದ್ದಾರೆ. ಇನ್ ಫಿಗರ್ 5.9, ಇಫ್ ಎ ಬಿ ಇಸ್ ಈಕ್ವಲ್ಸ್ ಟು ಪಿ ಕ್ಯೂ ಅಂಡ್ ಪಿ ಕ್ಯೂ ಇಸ್ ಈಕ್ವಲ್ಸ್ ಟು ಎಕ್ಸ್ ವೈ, ದೆನ್ ಎ ಬಿ ಇಸ್ ಈಕ್ವಲ್ಸ್ ಟು ಎಕ್ಸ್ ವೈ ಅಂತ. ಅಂದ್ರೆ ನೋಡಿ, ಈಗ ಎಷ್ಟೋ ಇದೆ ಅಂತ ಇಟ್ಕೊಳ್ಳಿ, ಮೆಜರ್ 5 ಸೆಂಟಿಮೀಟರ್ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಈಗ ಎ ಬಿ 5 ಸೆಂಟಿಮೀಟರ್, ಪಿ ಕ್ಯೂ ಕೂಡ ಸೇಮೇ ಇದೆ ಅಂತ ಕೊಟ್ಬಿಟ್ಟಿದ್ದಾರೆ. ಎ ಬಿ ಇಸ್ ಈಕ್ವಲ್ಸ್ ಟು ಪಿ ಕ್ಯೂ, ಇದನ್ನು 5 ಸೆಂಟಿಮೀಟರ್. ದೆನ್ ಪಿ ಕ್ಯೂ ಇಸ್ ಈಕ್ವಲ್ಸ್ ಟು ಎಕ್ಸ್ ವೈ. ನೋಡಿ, ಎ ಬಿ ಇಸ್ ಈಕ್ವಲ್ಸ್ ಟು ಪಿ ಕ್ಯೂ, ಪಿ ಕ್ಯೂ ಇಸ್ ಈಕ್ವಲ್ಸ್ ಟು ಎಕ್ಸ್ ವೈ. ಪಿ ಕ್ಯೂ ಎಷ್ಟಿದೆಯೋ ಅಷ್ಟೇ ಎಕ್ಸ್ ವೈ ಇದೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇದನ್ನು 5 ಸೆಂಟಿಮೀಟರ್ ಇದೆ ಅಂತ ಅರ್ಥ. ದೆನ್ ಎ ಬಿ ಇಸ್ ಈಕ್ವಲ್ಸ್ ಟು ಎಕ್ಸ್ ವೈ ಅಂತ ಕೇಳಿದ್ದಾರೆ. ನೋಡಿ, ಆಯ್ತಲ್ವಾ, ಎ ಬಿ ಎಕ್ಸ್ ವೈ ಸೇಮ್ ಇದೆ ಅಲ್ವಾ. ಎ ಬಿ ಇಸ್ ಈಕ್ವಲ್ಸ್ ಟು ಪಿ ಕ್ಯೂ ಅಂದ್ರೆ ಪಿ ಕ್ಯೂ ಇಸ್ ಈಕ್ವಲ್ಸ್ ಟು ಎಕ್ಸ್ ವೈ ಅಂದ್ರೆ ಎ ಬಿ ಇದ್ದಷ್ಟು ಎಕ್ಸ್ ವೈ ಕೂಡ ಇದೆ ಅಲ್ವಾ. ಸೊ ಇಲ್ಲಿನೂ ನಾವೇನ್ ಹೇಳ್ಬೋದು, ಟ್ರೂ ಅಂತ ಹೇಳ್ಬೋದು. ನಾವು ಎಕ್ಸಾಮ್ಸ್ ನಲ್ಲಿ ಕೂಡ ಓದಿದೀವಲ್ವಾ, ಅದನ್ನೇ ಬರೆಯೋಣ. ಫ್ರಮ್ ದ ಎಕ್ಸಾಮ್ಸ್ ದಟ್ if two things are separately equal to a third thing, then they are equal to each other. ಅಲ್ವಾ, ಎಲ್ಲವೂ ಈಕ್ವಲ್ ಅಂತ ಅರ್ಥ ಆಯ್ತು. ಸೊ ಇಲ್ಲಿಗೆ ಇದು ಮುಗೀತು. ಈಗ ನೆಕ್ಸ್ಟ್ ನೋಡಿ, ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ. ಗಿವ್ ಎ ಡೆಫಿನಿಷನ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಟರ್ಮ್. ಆರ್ ದೇರ್ ಅದರ್ ಟರ್ಮ್ಸ್ ದಟ್ ನೀಡ್ ಟು ಬಿ ಡಿಫೈನ್ಡ್ ಫಸ್ಟ್? ವಾಟ್ ಆರ್ ದೇ ಅಂಡ್ ಹೌ ಮೈಟ್ ಯು ಡಿಫೈನ್ ದೆಮ್ ಅಂತ ಕೇಳಿದ್ದಾರೆ. ಓಕೆ, ಅದಕ್ಕೆ ನೋಡಿ ಕೆಲವೊಂದು ಟರ್ಮ್ಸ್ ಕೊಟ್ಟಿದ್ದಾರೆ. ಪ್ಯಾರಲಲ್ ಲೈನ್ಸ್ ಅಂತ ಫಸ್ಟ್ ಒನ್, ಸೆಕೆಂಡ್ ಒನ್ ಪರ್ಪೆಂಡಿಕ್ಯುಲರ್ ಲೈನ್ಸ್, ಈ ತರ ಕೊಟ್ಟಿದ್ದಾರೆ. ಈಗ ಅವ್ರೇನ್ ಹೇಳಿದ್ದಾರೆ, ಇದಕ್ಕೆ ಈ ಟರ್ಮ್ಸ್ಗೆ ನಾವು ಒಂದು ಡೆಫಿನಿಷನ್ ಮಾಡಿ ಅಂತ, ಬರೀರಿ ಅಂತ ಕೊಟ್ಟಿದ್ದಾರೆ. ಹೌ ಮೈಟ್ ಯು ಡಿಫೈನ್ ದಮ್ ಅಂತ ಕೇಳಿದ್ದಾರೆ. ಓಕೆ, ನೋಡಿ, ಪ್ಯಾರಲಲ್ ಲೈನ್ಸ್ ಅಂದ್ರೆ ನಮ್ಗೆ ಗೊತ್ತಲ್ವಾ. ಪ್ಯಾರಲಲ್ ಲೈನ್ಸ್ ಅಂದ್ರೆ ರೈಲ್ವೆ ಪಟ್ರಿ ಇರುತ್ತಲ್ವಾ, ಸೇಮ್ ಅದೇ ರೀತಿ ಹೋಗ್ತಾ ಇರ್ತವೆ ಲೈನ್ಸ್. ಅಂದ್ರೆ ದೇ ನೆವರ್ ಮೀಟ್, ಈ ರೀತಿ ಯಾವಾಗ ಮೀಟ್ ಆಗಲ್ಲ ಇವು. ಓಕೆ, ಅದನ್ನ ನಾವು ಪ್ಯಾರಲಲ್ ಲೈನ್ಸ್ ಅಂತ ಕರಿತೀವಿ. ಅದನ್ನ ಯಾವ ರೀತಿ ಡಿಫೈನ್ ಮಾಡಬೇಕು ನೋಡಿ. ಇಫ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಲೈನ್ಸ್ ಇಸ್ ಆಲ್ವೇಸ್ ಕಾನ್ಸ್ಟೆಂಟ್, ದೆನ್ ದೀಸ್ ಆರ್ ಕಾಲ್ಡ್ ಪ್ಯಾರಲಲ್ ಲೈನ್ಸ್ ಅಂತ. ಅಂದ್ರೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂದ್ರೆ ಈ ಲೈನ್, ಪರ್ಪೆಂಡಿಕ್ಯುಲರ್ ಅಂದ್ರೆ ಇಲ್ಲಿ ನೋಡಿ 90 ಡಿಗ್ರಿ ಆಗತ್ತಲ್ವಾ, ಇದೇ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಓಕೆ, ಬಿಟ್ವೀನ್ ಟೂ ಲೈನ್ಸ್ ಆಲ್ವೇಸ್ ಕಾನ್ಸ್ಟೆಂಟ್. ಇದು ಎಷ್ಟು ಉದ್ದ ಹೋಗುತ್ತೋ ಅಷ್ಟು ಉದ್ದನು ಇದು ಡಿಸ್ಟೆನ್ಸ್ ಏನಿದೆಯಲ್ಲ ಕಾನ್ಸ್ಟೆಂಟ್ ಆಗಿರುತ್ತೆ. ಓಕೆ, ಈ ಡಿಸ್ಟೆನ್ಸ್ ಏನಿದೆ ಕಾನ್ಸ್ಟೆಂಟ್ ಆಗಿರುತ್ತೆ, ಇಲ್ಲಿ ಪರ್ಪೆಂಡಿಕ್ಯುಲರ್ ಆಗ್ತಾ ಇರುತ್ತೆ ಇಲ್ಲಿ ಇಲ್ಲಿ. ಸೊ ಅಂತದನ್ನ ಪ್ಯಾರಲೈಸ್ ಅಂತ ಕರಿತೀವಿ ಅಂತ ಡಿಫೈನ್ ಮಾಡಿದೀನಿ. ಓಕೆ, ಈಗ ಸೆಕೆಂಡ್ ಒನ್ ನೋಡಿ, ಪರ್ಪೆಂಡಿಕ್ಯುಲರ್ ಲೈನ್ಸ್. ಇಲ್ಲೇ ಓದಿದ್ವಲ್ವಾ ಪರ್ಪೆಂಡಿಕ್ಯುಲರ್ ಅಂದ್ರೆ ಏನಂತ ನೋಡಿ. ಟೂ ಇಂಟರ್ಸೆಕ್ಟಿಂಗ್ ಲೈನ್ಸ್ ಮೇಕಿಂಗ್ ಆನ್ ಆಂಗಲ್ ಆಫ್ 90 ಡಿಗ್ರಿ ಅಟ್ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಅಲ್ವಾ. ಟೂ ಇಂಟರ್ಸೆಕ್ಟಿಂಗ್ ಲೈನ್ಸ್ ನೋಡಿ, ಈ ಲೈನು ಇದ್ರ ಮೇಲೆ ಬಂದ್ರೆ ಇಲ್ಲಿ 90 ಡಿಗ್ರಿ ಆಗುತ್ತಲ್ವಾ. ಸೊ ಅದನ್ನೇ ಬರ್ದಿದೀನಿ. ಓಕೆ, ಟೂ ಇಂಟರ್ಸೆಕ್ಟಿಂಗ್ ಲೈನ್ಸ್ ಮೇಕಿಂಗ್ ಎನ್ ಆಂಗಲ್, ಎಲ್ಲಿ 90 ಡಿಗ್ರಿ ಆಗುತ್ತೋ ಅದನ್ನೇ ನಾವು ಪರ್ಪೆಂಡಿಕ್ಯುಲರ್ ಅಂತ ಕರಿತೀವಿ. ಓಕೆ, ಪರ್ಪೆಂಡಿಕ್ಯುಲರ್ ಲೈನ್ ಆಗುತ್ತೆ. ಇದಕ್ಕಿದು ಪರ್ಪೆಂಡಿಕ್ಯುಲರ್ ಲೈನ್ ಅಲ್ವಾ. ಸೊ ಅದು ಆಯ್ತು. ಈಗ ಥರ್ಡ್ ಒನ್ ನೋಡಿ, ಲೈನ್ ಸೆಗ್ಮೆಂಟ್. ಲೈನ್ ಸೆಗ್ಮೆಂಟ್ ಅಂದ್ರೆ ಏನು ನೋಡಿ, ಈ ರೀತಿ ಒಂದು ಲೈನ್ ಹಾಕಿದ್ವಿ. ಓಕೆ, ಎಂಡ್ ಪಾಯಿಂಟ್ಸ್, ಎ ಲೈನ್ ವಿತ್ ಟೂ ಎಂಡ್ ಪಾಯಿಂಟ್ಸ್. ಈ ಬರೀ ಈ ತರ ಲೈನ್ ಹಾಕಿದ್ರೆ ಇದು ಲೈನ್ ಅಂತ ಹೇಳ್ತೀವಿ. ಓಕೆ, ಅದು ಎಷ್ಟು ಉದ್ದ ಆದ್ರೂ ಇರ್ಬೋದು. ಓಕೆ, ಅದ್ ಮೆಷರ್ಮೆಂಟ್ ಇಟ್ಕೊಂಡು ಮಾಡ್ತೀವಲ್ವಾ. ಇಲ್ಲಿಗೆ ಒಂದು ನೋಡಿ ಈ ರೀತಿ ನೇಮ್ ಮಾಡ್ತೀವಿ. ಎಷ್ಟೋ ಇರ್ಲಿ, 8 ಸೆಂಟಿಮೀಟರ್ ಇದೆ, 5 ಸೆಂಟಿಮೀಟರ್ ಇದೆ, 10 ಸೆಂಟಿಮೀಟರ್ ಇದೆ ಅಂತ. ಸೊ ಅದು ಎಂಡ್ ಪಾಯಿಂಟ್ಸ್ ಇಟ್ಕೊಂಡಿರ್ತೀವಲ್ವಾ, ಅದನ್ನೇ ಲೈನ್ ಸೆಗ್ಮೆಂಟ್ ಅಂತ ಕರಿತೀವಿ. ಸೊ ಅದಕ್ಕೆ ಏನ್ ಬರ್ದಿದೀನಿ, ಎ ಲೈನ್ ವಿತ್ ಟೂ ಎಂಡ್ ಪಾಯಿಂಟ್ಸ್ ಅಂತ ಈ ರೀತಿ ನಾವು ಡಿಫೈನ್ ಮಾಡಿದೀವಿ. ಓಕೆ, ಈಗ ಇನ್ನು ನೆಕ್ಸ್ಟ್ ಒನ್ ಮಾಡೋಣ. ನೋಡಿ, ಅದರಲ್ಲಿ ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ, ರೇಡಿಯಸ್ ಅಂತ ಕೊಟ್ಟಿದ್ದಾರೆ. ರೇಡಿಯಸ್ ಅಂದ್ರೆ ಏನು
ನಾವು ಇದಕ್ಕೂ ಮುಂಚೆ ಓದಿದೀವಲ್ವಾ, ಸೊ ಅದನ್ನೇ ನಾನು ಬರ್ತಿದ್ದೀನಿ. ದ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಟು ಎನಿ ಪಾಯಿಂಟ್ ಆನ್ ದ ಸರ್ಕಲ್ ಈಸ್ ಕಾಲ್ಡ್ ರೇಡಿಯಸ್ ಆಫ್ ದ ಸರ್ಕಲ್. ನೋಡಿ ಈ ರೀತಿ ಸರ್ಕಲ್ ಇದ್ರೆ ಈ ಪಾಯಿಂಟ್ ಇಂದ ಯಾವುದೇ ಎಲ್ಲಾದ್ರೂ ಟಚ್ ಮಾಡಿ ಸರ್ಕಲ್ಗೆ, ಅದನ್ನೇ ರೇಡಿಯಸ್ ಅಂತ ಕರಿತೀವಲ್ವಾ ನಾವು, ಅಲ್ವಾ? ನೀವೆಲ್ಲಾದ್ರೂ ಟಚ್ ಮಾಡಿ, ನಾನು ಫ್ರೀ ಹ್ಯಾಂಡ್ ಆಗಿ ಡ್ರಾಯಿಂಗ್ ಮಾಡಿದೀನಿ, ನೀವು ಕಂಪಾಸ್ ಇಟ್ಕೊಂಡು ಮಾಡಿದ್ರೆ ಸೇಮ್ ಮೆಜರ್ ಬರುತ್ತೆ. ಸೊ ಅದನ್ನೇ ನಾನು ಬರೆದಿದ್ದೀನಿ. ದ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್, ಓಕೆ, ಇದು ಸೆಂಟರ್, ಟು ಎನಿ ಪಾಯಿಂಟ್ ಆನ್ ದ ಸರ್ಕಲ್, ಓಕೆ, ಈಸ್ ಕಾಲ್ಡ್ ರೇಡಿಯಸ್ ಆಫ್ ದ ಸರ್ಕಲ್ ಅಂತ. ಓಕೆ, ಈ ರೀತಿ ಡಿಫೈನ್ ಮಾಡಿದ್ದೀನಿ. ಈಗ ಫಿಫ್ತ್ ಒನ್ ನೋಡಿ, ಸ್ಕ್ವೇರ್. ಸ್ಕ್ವೇರ್ ಅಂದ್ರೆ ಏನು? ಎ ರೆಗ್ಯುಲರ್ ಕ್ವಾಡ್ರಿಲೇಟರಲ್ ವಿತ್ ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂಡ್ ಆಲ್ ಆಂಗಲ್ಸ್ ಆರ್ ರೈಟ್ ಆಂಗಲ್ಸ್. ಅಲ್ವಾ? ನಮ್ಗೆ ಗೊತ್ತಿದೆ ಸ್ಕ್ವೇರ್ ಅಂದ್ರೆ ಏನು ಅಂತ. ನೋಡಿ, ಆಲ್ ಸೈಡ್ಸ್ ಮಸ್ಟ್ ಬಿ ಈಕ್ವಲ್. ರೆಗ್ಯುಲರ್ ಕ್ವಾಡ್ರಿಲೇಟರಲ್ ಅಂದ್ರೇನೆ ಆಲ್ ಸೈಡ್ಸ್ ಈಕ್ವಲ್ ಇರಬೇಕು. ಅದರಲ್ಲಿ 4 ಸೈಡ್ಸ್ ಇರ್ತವೆ. ಸ್ಕ್ವೇರ್ ಅಂದ್ರೆ 4 ಸೈಡ್ಸ್ ಇರ್ತವೆ. 4 ಸೈಡ್ಸ್ ಆರ್ ಈಕ್ವಲ್ ಇರಬೇಕು ಒಂದು. ಇನ್ನೊಂದು ಆಲ್ ಆರ್ ರೈಟ್ ಆಂಗಲ್ಸ್, ಇದು ಮಸ್ಟ್. ಬರೀ ಆಲ್ ಸೈಡ್ಸ್ ಒಂದು ಈಕ್ವಲ್ ಇದ್ರೆ ಆಗಲ್ಲ. ರಾಂಬಸ್ ಅಲ್ಲಿ ಕೂಡ ಆಲ್ ಸೈಡ್ಸ್ ಈಕ್ವಲ್ ಇರ್ತವೆ ಅಲ್ವಾ? ಸೊ 4 ಸೈಡ್ಸ್ ಮಸ್ಟ್ ಬಿ ಈಕ್ವಲ್ ಅಂಡ್ ಆಲ್ ಆಂಗಲ್ಸ್ ಮಸ್ಟ್ ಬಿ ರೈಟ್ ಆಂಗಲ್. ಅವಾಗೆ ಸ್ಕ್ವೇರ್ ಅಂತ ಕರಿತೀವಿ. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡಿ. ನೋಡಿ, ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ? ಕನ್ಸಿಡರ್ 2 postulates given below ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಒನ್ ನೋಡಿ, ಗಿವನ್ ಎನಿ 2 distinct points A and B, there exists a third point C which is in between A and B ಅಂತ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಇನ್ನು ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ? ದೇರ್ ಎಕ್ಸಿಸ್ಟ್ ಅಟ್ ಲೀಸ್ಟ್ 3 points that are not on the same line ಅಂತ ಕೊಟ್ಟಿದ್ದಾರೆ. ಓಕೆ, ನೋಡಿ, ಡೂ ದೀಸ್ ಪಾಸ್ಟುಲೇಟ್ಸ್ ಕಂಟೈನ್ ಎನಿ ಅನ್ಡಿಫೈನ್ಡ್ ಟರ್ಮ್ಸ್? ಆರ್ ದೀಸ್ ಪಾಸ್ಟುಲೇಟ್ಸ್ ಕನ್ಸಿಸ್ಟೆಂಟ್? ಡು ದೇ ಫಾಲೋ ಫ್ರಮ್ ಯೂಕ್ಲಿಡ್ಸ್ ಪಾಸ್ಟುಲೇಟ್ಸ್? ಎಕ್ಸ್ಪ್ಲೇನ್ ಅಂತ ಕೇಳಿದ್ದಾರೆ. ನಾವು ಫಸ್ಟ್ ಕ್ವಶನ್ಗೆ ಆನ್ಸರ್ ಮಾಡೋಣ. ನೋಡಿ, ಗಿವನ್ ಎನಿ 2 distinct points A and B, ದೇರ್ ಎಕ್ಸಿಸ್ಟ್ ಥರ್ಡ್ ಪಾಯಿಂಟ್ C ಅಂತ ಕೊಟ್ಟಿದ್ದಾರೆ. ವಿಚ್ ಈಸ್ ಇನ್ ಬಿಟ್ವೀನ್ A and B ಅಲ್ವಾ? ಇವಾಗ ಎ ಬಿ ಅಂತ ಒಂದು ಲೈನ್ ಇದೆ. ಅವ್ರು ಏನ್ ಹೇಳಿದ್ರು? ವಿಚ್ ಇಸ್ ಇನ್ ಬಿಟ್ವೀನ್ A and B ಅಲ್ವಾ? ಥರ್ಡ್ ಪಾಯಿಂಟ್ ಎಲ್ಲಾದ್ರೂ ಇರ್ಬೋದು, ಇಲ್ಲಿ ಇರ್ಬೋದು, ಇಲ್ಲಿ ಇರ್ಬೋದು, C ಪಾಯಿಂಟ್ ಇರ್ಬೋದಲ್ವಾ? ಅದನ್ನೇ ನಾವು ಹೇಳ್ಬೋದು. ನೋಡಿ, ಓಕೆ, ವಿಚ್ ಇಸ್ ಇನ್ ಬಿಟ್ವೀನ್ ಅವರು ಹೇಳಿದ್ದಾರೆ, ವಿಚ್ ಇಸ್ ಇನ್ ಬಿಟ್ವೀನ್ ಎ ಅಂಡ್ ಬಿ ಅಂತ. ಸೊ ಸೆಕೆಂಡ್ ಮೇನ್ ಏನ್ ಕೊಟ್ಟಿದ್ದಾರೆ ನೋಡಿ, ದೇರ್ ಎಕ್ಸಿಸ್ಟ್ ಅಟ್ ಲೀಸ್ಟ್ 3 points ದಟ್ ಆರ್ ನಾಟ್ ಆನ್ ದ ಸೇಮ್ ಲೈನ್ ಅಂತ ಕೊಟ್ಟಿದ್ದಾರೆ. ನೋಡಿ, ಸೆಕೆಂಡ್ ಲೈನ್ ಎ ಬಿ ಅಂತ ಮಾಡಿ, ಅಟ್ ಲೀಸ್ಟ್ 3 points ದಟ್ ಆರ್ ನಾಟ್ ಆನ್ ದ ಸೇಮ್ ಲೈನ್ ಅಂದ್ರೆ ಬೇರೆ ಕಡೆ ಕೂಡ ಇರ್ಬೋದಲ್ವಾ? ಇಲ್ಲಿ ಇರ್ಬೋದು ಸಿ ಅಂತ ಅಲ್ವಾ? ಈ ಲೈನ್ ಇಲ್ದಂಗೆ 3 points ಅಂತ ಹಾಗೆ ನೋಡಿ, ಅಟ್ ಲೀಸ್ಟ್ 3 points ದಟ್ ಆರ್ ನಾಟ್ ಆನ್ ದ ಸೇಮ್ ಲೈನ್. ಓಕೆ, ಹಿಂಗೂ ಕೂಡ ಇರ್ಬೋದು ಅಲ್ವಾ? ಈ ಲೈನ್ ಇಲ್ದಂಗಂತೂ ಸಾಧ್ಯ ಇಲ್ವಲ್ವಾ? 2 ಪಾಯಿಂಟಿಗೆ ಒಂದು ಲೈನ್ ಆಗೇ ಆಗುತ್ತೆ. ಥರ್ಡ್ ಪಾಯಿಂಟ್ ಹೊರಗಡೆ ಆದ್ರೂ ಇರ್ಬೋದು, ಇಲ್ಲಿ ಆದ್ರೂ ಇರ್ಬೋದು, ಫಸ್ಟ್ ಕ್ವಶನ್ ತರ ಅಲ್ವಾ? ಸೊ ಅದನ್ನೇ ನಾವು ಇಲ್ಲಿ ತೋರಿಸಿದೀವಿ. ಈಗ ಈ ಕ್ವಶನ್ಗೆ ಏನಂತ ಬರಿಬೇಕು ನೋಡಿ. ಡೂ ದೀಸ್ ಪಾಸ್ಟುಲೇಟ್ಸ್ ಕಂಟೈನ್ ಎನಿ ಅನ್ಡಿಫೈನ್ಡ್ ಟರ್ಮ್ಸ್ ಅಂತ ಕೇಳಿದ್ರೆ, ಎಸ್, ದೀಸ್ ಪಾಸ್ಟುಲೇಟ್ಸ್ ಕಂಟೈನ್ ಮೆನಿ ಅನ್ಡಿಫೈನ್ಡ್ ಟರ್ಮ್ಸ್ ಅಲ್ವಾ? ಹೆಂಗೆ ಅಂತಂದ್ರೆ ನೋಡಿ, ಆರ್ ದೀಸ್ ಪಾಸ್ಟುಲೇಟ್ಸ್ ಕನ್ಸಿಸ್ಟೆಂಟ್ ಅಂತ ಕೇಳಿದಾರಲ್ವಾ? ಎಸ್, ದೇ ಆರ್ ಕನ್ಸಿಸ್ಟೆಂಟ್ ಬಿಕಾಸ್ ದೇ ರೆಫರ್ ಟು 2 different situations ಅಲ್ವಾ? ಇಲ್ಲಿ ಒಂದು ಡಿಫ್ರೆಂಟ್ ಸಿಚುವೇಶನ್ ಇದೆ, ಇಲ್ಲೊಂದು, ಅಂದ್ರೆ 2 different situations ಅಲ್ಲಿ ಹೇಳಿದೀವಿ. ಸೊ ಅದು ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಈ ರೀತಿ ಬರ್ದಿದೀವಿ. ಓಕೆ, ಈಗ ಡೂ ದೇ ಫಾಲೋ ಫ್ರಮ್ ಯೂಕ್ಲಿಡ್ಸ್ ಪಾಸ್ಟುಲೇಟ್ಸ್? ಎಕ್ಸ್ಪ್ಲೇನ್ ಅಂತ ಕೇಳಿದ್ದಾರೆ. ಅದರಲ್ಲಿ ನೋಡಿ, ನೋ, ದೀಸ್ ಪಾಸ್ಟುಲೇಟ್ಸ್ ಡು ನಾಟ್ ಫಾಲೋ ಯೂಕ್ಲಿಡ್ಸ್ ಪಾಸ್ಟುಲೇಟ್ಸ್, ದೇ ಫಾಲೋ ಎಕ್ಸಿಯಮ್. ಎಕ್ಸಿಯಮ್ ಅಂತೀವಲ್ವಾ, ಅದನ್ನ ಓದಿದೀವಿ. ಗಿವನ್ 2 distinct points, there is a unique line that pass through them ಅಲ್ವಾ? ಸೊ ಅದನ್ನೇ ಸ್ಟೇಟ್ಮೆಂಟ್ ಆಗಿ ಬರ್ದಿದೀವಿ. ಓಕೆ, ಇದರಲ್ಲಿ ಥಿಯರಿನೇ ಜಾಸ್ತಿ ಇದೆ. ಸೊ ಇದಿಷ್ಟು ಬರ್ಕೊಟ್ಟು ಹೋಗ್ಬೇಕು. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ. ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ? ಇಫ್ ಎ ಪಾಯಿಂಟ್ ಸಿ ಲೈಸ್ ಬಿಟ್ವೀನ್ 2 points A and B such that AC is equals to BC, then prove that AC is equals to half of AB. ಎಕ್ಸ್ಪ್ಲೇನ್ ಬೈ ಡ್ರಾಯಿಂಗ್ ದ ಫಿಗರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಲೈನ್ ಕೊಟ್ಟಿದ್ದಾರೆ, ಡ್ರಾ ಮಾಡಿದೀನಿ ನೋಡಿ. ಅವ್ರು ಏನ್ ಹೇಳಿದ್ದಾರೆ? ಸಿ ಪಾಯಿಂಟ್ ಸಿ ಲೈಸ್ ಬಿಟ್ವೀನ್ 2 points A and B ಅಂತ ಕೊಟ್ಟಿದ್ದಾರೆ. AC is equals to BC ಅಂತ ಕೊಟ್ಟಿದ್ದಾರೆ, ಅವರೇ ಕೊಟ್ಟಿದ್ದಾರೆ ನೋಡಿ. ಓಕೆ, ಪ್ರೂವ್ ಮಾಡಿ ಅಂತ ಏನ್ ಹೇಳಿದ್ದಾರೆ? AC is equals to ಈ AC ಏನಿದೆ ಅಲ್ಲ, ಹಾಫ್ ಆಫ್ AB ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ,
ನೋಡಿ ಮಾಡೋಣ. ಯಾವ ರೀತಿ ಮಾಡ್ಬೇಕು? ಗಿವನ್ ಎ ಸಿ ಇಸ್ ಈಕ್ವಲ್ಸ್ ಟು ಬಿ ಸಿ ಅಲ್ವಾ? ಸೊ ಎ ಬಿ ಇಸ್ ಈಕ್ವಲ್ಸ್ ಟು ಎ ಬಿ ಅಂದ್ರೆ ಏನು? ಎ ಸಿ ಪ್ಲಸ್ ಬಿ ಸಿ ಅಲ್ವಾ? ಅವರೇ ಕೊಟ್ಟಿದ್ದಾರೆ ಎ ಸಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ಸ್ ಟು ಎ ಬಿ ಅಂತ. ದೆನ್ ಎ ಬಿ ಇಸ್ ಈಕ್ವಲ್ಸ್ ಟು ಈಗ ಎ ಸಿ ಪ್ಲಸ್ ಬಿ ಸಿ ಬರೆಯೋ ಬದಲು ಎರಡು ಈಕ್ವಲ್ ಇದಾವಲ್ವಾ, ಎ ಸಿನೇ ಅಂತ ಬರಿಬಹುದು. ಎರಡು ಈಕ್ವಲ್ ಅಲ್ವಾ ಇರೋದು, ಸೊ ಎ ಸಿ ಅಂತಾನೆ ಬರಿಬಹುದು. ಯಾಕೆ? ನಾವು ರೀಸನ್ ಕೂಡ ಬರಿಬಹುದು. ಎ ಸಿ ಇಸ್ ಈಕ್ವಲ್ಸ್ ಟು ಬಿ ಸಿ ಗಿವನ್. ಓಕೆ, ಈಗ ಇಲ್ಲೇನಾಯ್ತು? ಎ ಬಿ ಇಸ್ ಈಕ್ವಲ್ಸ್ ಟು ಎ ಸಿ ಪ್ಲಸ್ ಎ ಸಿ ಏನಾಯ್ತು? 2ac ಆಯ್ತು ಅಲ್ವಾ? ಈಗ 2ac ಇಸ್ ಈಕ್ವಲ್ಸ್ ಟು ಎ ಬಿ. ಎರಡು ಒಂದೇ ನೋಡಿ, ಇದನ್ನ ಇಲ್ಲಿ ಬರ್ದಿದ್ದೀನಿ, ಇದನ್ನ ಇಲ್ಲಿ ಬರ್ದಿದ್ದೀನಿ ಅಲ್ವಾ? ಈಗ ಎ ಸಿ ಇಸ್ ಈಕ್ವಲ್ಸ್ ಟು ಎ ಬಿ. ಈ 2 ಈಕ್ವಲ್ಸ್ ಟು ಈ ಕಡೆ ಹೋದ್ರೆ ಏನಾಗತ್ತೆ? ಅಪಾನ್ ಆಗತ್ತೆ. ಅಪಾನ್ ಅಂದ್ರೆ ಇಲ್ಲಿ 2 ಬರೆದ್ರು ಒಂದೇ, ಇಲ್ಲಂದ್ರೆ ಹಾಫ್ ಆಫ್ ಎ ಬಿ ಅಂತ ಬರೆದ್ರು ಒಂದೇ ಅಲ್ವಾ? ನಾವು ಪ್ರೂವ್ ಮಾಡ್ಬೇಕಾಗಿರೋದು ಕೂಡ ಅದೇ. ಎ ಸಿ ಇಸ್ ಈಕ್ವಲ್ಸ್ ಟು ಹಾಫ್ ಆಫ್ ಎ ಬಿ. ಇಷ್ಟೇ ಪ್ರೂವ್ ಮಾಡಿದ್ವಿ. ಓಕೆ, ಈಗ ನೆಕ್ಸ್ಟ್ ನೋಡಿ. ಫಿಫ್ತ್ ಒನ್ ಏನ್ ಕೊಟ್ಟಿದ್ದಾರೆ? ಇನ್ ಕ್ವಶನ್ 4 ಪಾಯಿಂಟ್ ಸಿ is called a midpoint of line segment AB. Prove that every line segment has one and only midpoint ಅಂತ ಕೇಳಿದ್ದಾರೆ. ಅಂದ್ರೆ ಈ ಕ್ವಶನ್ 4 ಮಾಡಿದ್ವಲ್ವಾ, ಸೇಮ್ ಅದೇ ರೀತಿ ಲೈನ್ ಇದೆ ನೋಡಿ. ಓಕೆ, ಈ ಸಿ ಮಿಡ್ ಪಾಯಿಂಟ್ ಇತ್ತಲ್ವಾ, ಅವ್ರೇನ್ ಹೇಳಿದ್ದಾರೆ? ಓನ್ಲಿ ಒನ್ ಮಿಡ್ ಪಾಯಿಂಟ್ ಇರ್ಬೋದಾ ನೋಡಿ, ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಎವ್ರಿ ಲೈನ್ ಸೆಗ್ಮೆಂಟ್ ಹ್ಯಾಸ್ ಓನ್ಲಿ ಒನ್ ಮಿಡ್ ಪಾಯಿಂಟ್ ಅಂತ ಅಲ್ವಾ? ಸೊ ಮಾಡೋಣ. ಈಗ ನಾವೇನ್ ಮಾಡ್ಕೊಳ್ಳೋಣ? ಲೆಟ್ ಮಾಡ್ಕೊಳ್ಳೋಣ. ಲೆಟ್ ಸಿ ಅಂಡ್ ಡಿ ಬಿ ಮಿಡ್ ಪಾಯಿಂಟ್ಸ್ ಆಫ್ ಲೈನ್ ಎ ಬಿ. ಓಕೆ, ಇಲ್ಲಿ ಒಂದು ಇಟ್ಕೊಳ್ಳೋಣ ಡಿ ಅಂತ. ಓಕೆ, ಅಲ್ಲಿ ಒಂದೇ ಇತ್ತಲ್ವಾ ಮುಂಚೆ ಕ್ವಶನ್ ನಂಬರ್ 4 ಅಲ್ಲಿ, ಈಗ ಇನ್ನೊಂದು ಇಟ್ಕೊಳ್ಳೋಣ ಡಿ ಅಂತ. ಓಕೆ, ಈಗ ನೋಡಿ, ಇಫ್ ಸಿ ಈಸ್ ಮಿಡ್ ಪಾಯಿಂಟ್, ಸಿ ಮಿಡ್ ಪಾಯಿಂಟ್ ಆದ್ರೆ ಈಗ ಮುಂಚೆ ಹೆಂಗ್ ಮಾಡಿದ್ವಲ್ವಾ, ಸೇಮ್ ಅದೇ ರೀತಿ ಮಾಡೋಣ ಇದು. ಓಕೆ, ಸಿ ಇಸ್ ಮಿಡ್ ಪಾಯಿಂಟ್. ನೋಡಿ ಏನಿತ್ತು? ಎ ಸಿ ಇಸ್ ಈಕ್ವಲ್ಸ್ ಟು ಬಿ ಸಿ ಅಲ್ವಾ? ಸೊ ನೋಡಿ, ಎ ಬಿ ಇಸ್ ಈಕ್ವಲ್ಸ್ ಟು ಎ ಸಿ ಪ್ಲಸ್ ಬಿ ಸಿ ಅಲ್ವಾ? ಯಾಕಂದ್ರೆ ಸಿ ಇಸ್ ಎ ಮಿಡ್ ಪಾಯಿಂಟ್ ಅಂತ ಇಟ್ಕೊಂಡಿದೀವಿ. ಈಗ ನೋಡಿ, ಸಿ ಮಿಡ್ ಪಾಯಿಂಟ್ ಆದ್ರೆ ಎ ಸಿ ಇಸ್ ಈಕ್ವಲ್ಸ್ ಟು ಬಿ ಸಿ ಇದೆ ಅಲ್ವಾ? ಸೊ ಬಿ ಸಿ ಬದಲು ನಾವು ಎ ಸಿ ಕೂಡ ಹಾಕೋಬಹುದು ಅಲ್ವಾ? ಇದಕ್ಕೂ ಮುಂಚೆ ಹಾಕೊಂಡಿದ್ವಲ್ವಾ, ಎ ಸಿ ಪ್ಲಸ್ ಎ ಸಿ. ಸೊ ಏನಾಗುತ್ತೆ? ಎ ಸಿ ಪ್ಲಸ್ ಎ ಸಿ ಅಂದ್ರೆ 2ac ಆಯ್ತು ಅಲ್ವಾ? 2ac ಅಂತಂದ್ರೆ ನೋಡಿ, ಈ ಕಡೆ ಬರ್ಕೊಂತೀವಿ. 2ac ಇಸ್ ಈಕ್ವಲ್ಸ್ ಟು ಎ ಬಿ. ಸೇಮ್ ಇದನ್ನ ಈ ಕಡೆ ಬರ್ದಿದ್ದೀನಿ, ಇದನ್ನ ಈ ಕಡೆ ಬರ್ದಿದ್ದೀನಿ. ಸೊ ಎ ಸಿ ಇಸ್ ಈಕ್ವಲ್ಸ್ ಟು ಈ 2 ಈಕ್ವಲ್ಸ್ ಟು ಈ ಕಡೆ ಬಂದ್ರೆ ಏನಾಗತ್ತೆ? ಹಾಫ್ ಆಗತ್ತೆ. ಹಾಫ್ ಇಂಟು ಎ ಬಿ ಅಲ್ವಾ? ಸೊ ಇದು ಕ್ವಶನ್ ನಂಬರ್ 1 ಇರಲಿ. ಓಕೆ, ಈಗ ಇಫ್ ಡಿ ಇಸ್ ಎ ಮಿಡ್ ಪಾಯಿಂಟ್, ಓಕೆ, ಡಿ ಮಿಡ್ ಪಾಯಿಂಟ್ ಆದ್ರೆ ಹೆಂಗಿರುತ್ತೆ ನೋಡಿ. ಎ ಡಿ ಇಸ್ ಈಕ್ವಲ್ಸ್ ಟು ಬಿ ಡಿ ಇರ್ಬೇಕಲ್ವಾ ಅಲ್ವಾ? ಸೊ ಏನಾಗತ್ತೆ ಅವಾಗ? ಎ ಬಿ ಇಸ್ ಈಕ್ವಲ್ಸ್ ಟು ಎ ಡಿ ಪ್ಲಸ್ ಬಿ ಡಿ ಆಗತ್ತೆ ಅಲ್ವಾ? ಈಗ ನೋಡಿ, ಎ ಡಿ ಇಸ್ ಈಕ್ವಲ್ಸ್ ಟು ಬಿ ಡಿ ಇದೆ ಅಲ್ವಾ? ಸೊ ನಾವು ಎರಡು ಎ ಡಿ ಹಾಕೋಬಹುದು. ಇಲ್ಲಿ ಹೆಂಗ್ ಹಾಕೊಂಡು ಅದೇ ರೀತಿ. ಸೊ ಎ ಡಿ ಪ್ಲಸ್ ಎ ಡಿ ಏನಾಯ್ತು? 2ad ಆಯ್ತು. 2ad ಅಂದ್ರೆ ಇಲ್ಲಿ ಹಾಕೊಂತೀನಿ ನೋಡಿ, 2ad ಇಸ್ ಈಕ್ವಲ್ಸ್ ಟು ಎ ಬಿ. ಸೊ ಎ ಡಿ ಇಸ್ ಈಕ್ವಲ್ಸ್ ಟು 2 ಈಕ್ವಲ್ಸ್ ಟು ಈ ಕಡೆ ಹೋದ್ರೆ ಇಲ್ಲಿನೂ ಹಾಫ್ ಇಂಟು ಎ ಬಿ ಅಲ್ವಾ? ನೋಡಿ, ಇಲ್ಲಿ ಎ ಸಿ ಇಸ್ ಈಕ್ವಲ್ಸ್ ಹಾಫ್ ಎ ಬಿ ಆಯ್ತು, ಎ ಡಿ ಇಸ್ ಈಕ್ವಲ್ಸ್ ಟು ಹಾಫ್ ಎ ಬಿ ಆಯ್ತು ಅಲ್ವಾ? ನೋಡಿ, ಎ ಸಿ ಅಂದ್ರೆ ಇದು ಹಾಫ್, ಎ ಬಿ ಹಾಫ್ ಇದೆ ಅಂತ, ಇಲ್ಲಿ ಎ ಡಿ ಕೂಡ ಹಾಫ್ ಎ ಬಿ ಅಂತ ಬಂತು. ಇದನ್ನ ಈಕ್ವೇಶನ್ 2 ಅಂತ ಬರ್ಕೊಳ್ಳೋಣ. ಅದಕ್ಕೆ ನಾವೇನ್ ಹೇಳ್ಬೋದು? ಫ್ರಮ್
equation 1 and equation 2. D cannot be different point. Alva? It must be on the C only. ಅದು ಸಿ ಮೇಲೆ ಇರಬೇಕು. ಈ ಡಿ ಏನಿದೆಯಲ್ಲ ಇಲ್ಲಿ ಇರಲ್ಲ, ಇದು ಇದ್ರ ಮೇಲೆ ಇರಬೇಕು. ಹಂಗಿದ್ರೇನೆ ಇದಾಗೋದು ಅಂತ ಅರ್ಥ. ಓಕೆ, ಇಟ್ ಮಸ್ಟ್ ಬಿ ಆನ್ ದ ಸಿ ಓನ್ಲಿ. ಸೊ ಅದಕ್ಕೆ ಏನ್ ಹೇಳ್ಬೋದು, ಅವ್ರೇನ್ ಹೇಳಿದಾರೆ, ಎವ್ರಿ ಲೈನ್ ಸೆಗ್ಮೆಂಟ್ ಹ್ಯಾಸ್ ಓನ್ಲಿ ಒನ್ ಅಂಡ್ ಓನ್ಲಿ ಮಿಡ್ ಪಾಯಿಂಟ್ ಅಂತ. ಸೊ ನಾವು ಅದನ್ನ ಬರೆಯೋಣ. ಎವ್ರಿ ಲೈನ್ ಸೆಗ್ಮೆಂಟ್ ಹ್ಯಾಸ್ ಓನ್ಲಿ ಒನ್ ಮಿಡ್ ಪಾಯಿಂಟ್. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ 6.1 ಏನ್ ಕೊಟ್ಟಿದ್ದಾರೆ, ಇನ್ ಫಿಗರ್ 5.10 ಇಫ್ ಎ ಸಿ ಇಸ್ ಈಕ್ವಲ್ಸ್ ಟು ಬಿ ಡಿ ದೆನ್ ಪ್ರೂವ್ ದಟ್ ಎ ಬಿ ಇಸ್ ಈಕ್ವಲ್ಸ್ ಟು ಸಿ ಡಿ ಅಂತ ಕೊಟ್ಟಿದ್ದಾರೆ ನೋಡಿ. ಓಕೆ, ಅವ್ರು ಏನ್ ಕೊಟ್ಟಿದ್ದಾರೆ, ಎ ಸಿ ಇಸ್ ಈಕ್ವಲ್ಸ್ ಟು ಬಿ ಡಿ ಅಂದ್ರೆ ನೋಡಿ ಎ ಸಿ ಇಸ್ ಈಕ್ವಲ್ಸ್ ಟು ಬಿ ಡಿ, ಇದು ಈಕ್ವಲ್ ಇದೆ ಅಂತ ಕೊಟ್ಟಿದ್ದಾರೆ. ಈಗ ಏನ್ ಪ್ರೂವ್ ಮಾಡಕ್ ಹೇಳಿದ್ದಾರೆ, ಎ ಬಿ ಇಸ್ ಈಕ್ವಲ್ಸ್ ಟು ಸಿ ಡಿ, ಇದು ಏನಿದೆ ಅಲ್ಲ ಇದಿಷ್ಟು ಈಕ್ವಲ್ ಇದೆ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಮಾಡೋಣ ನೋಡಿ. ಟು ಪ್ರೂವ್ ಏನ್ ಪ್ರೂವ್ ಮಾಡಬೇಕು, ಎ ಬಿ ಇಸ್ ಈಕ್ವಲ್ಸ್ ಟು ಸಿ ಡಿ. ಗಿವನ್ ಏನ್ ಕೊಟ್ಟಿದ್ದಾರೆ, ಎ ಸಿ ಇಸ್ ಈಕ್ವಲ್ಸ್ ಟು ಬಿ ಡಿ. ಈಗ ಎ ಸಿ ಅಂದ್ರೆ ಏನಾಯ್ತದು ನೋಡಿ, ಎ ಬಿ ಪ್ಲಸ್ ಬಿ ಸಿ ಅಲ್ವಾ. ಎ ಸಿ ಅಂದ್ರೆ ಎ ಬಿ ಪ್ಲಸ್ ಬಿ ಸಿನೇ ಎ ಸಿ ಆಯ್ತು. ಇಸ್ ಈಕ್ವಲ್ಸ್ ಟು ಬಿ ಡಿ, ಬಿ ಡಿ ಅಂದ್ರೆ ಬಿ ಸಿ ಪ್ಲಸ್ ಸಿ ಡಿ ಆಯ್ತಲ್ವಾ. ಬಿ ಸಿ ಪ್ಲಸ್ ಸಿ ಡಿ ಆಯ್ತಲ್ವಾ, ಬಿ ಸಿ ಪ್ಲಸ್ ಸಿ ಡಿನೇ ಬಿ ಡಿ. ಓಕೆ, ಅವ್ರು ಹೇಳ್ದಂಗೆ ಅವ್ರು ಕೊಟ್ಟಂಗೆ ಬರ್ದಿದ್ದೀವಿ. ಈಗ ನೋಡಿ, ಹಿಂಗೆ ಕೂಡ ಕ್ಯಾನ್ಸಲ್ ಮಾಡ್ಬೋದು, ಬಿ ಸಿ ಇಲ್ಲ ಅಂದ್ರೆ ನೋಡಿ, ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಸಿ ಪ್ಲಸ್ ಸಿ ಡಿ. ಈ ಬಿ ಸಿ ನ ಈಕ್ವಲ್ಸ್ ಈ ಕಡೆ ಕಳ್ಸಿದ್ರೆ ಮೈನಸ್ ಬಿ ಸಿ ಆಗತ್ತೆ. ಈಗ ನೋಡಿ ಕ್ಯಾನ್ಸಲ್ ಆಗತ್ತಲ್ವಾ, ಈ ಪ್ಲಸ್ ಬಿ ಸಿ ಮೈನಸ್ ಬಿ ಸಿ ಕ್ಯಾನ್ಸಲ್ ಆಯ್ತು. ಸೊ ಏನ್ ಉಳಿತು, ಎ ಬಿ ಇಸ್ ಈಕ್ವಲ್ಸ್ ಟು ಸಿ ಡಿ. ಅವ್ರೇನ್ ಕೇಳಿರೋದು ಪ್ರೂವ್ ಮಾಡೋದಕ್ಕೆ, ಅದನ್ನೇ ಎ ಬಿ ಇಸ್ ಈಕ್ವಲ್ಸ್ ಟು ಸಿ ಡಿ. ಸೊ ಸಿಂಪಲ್ ಆಗಿ ಪ್ರೂವ್ ಮಾಡಿದ್ವಿ ನೋಡಿ. ಓಕೆ, ಈಸಿ ಇತ್ತು ಇದು. ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ 7th ಒನ್ ಏನ್ ಕೊಟ್ಟಿದ್ದಾರೆ, ವೈ ಈಸ್ ಆಕ್ಸಿಯಮ್ಸ್ ಇನ್ ದ ಲಿಸ್ಟ್ ಆಫ್ ಯೂಕ್ಲಿಡ್ಸ್ ಆಕ್ಸಿಯಮ್ಸ್ ಕನ್ಸಿಡರ್ಡ್ ಎ ಯೂನಿವರ್ಸಲ್ ಟ್ರೂತ್. ನೋಟ್ ದಟ್ ದ ಕ್ವಶನ್ ಈಸ್ ನಾಟ್ ಅಬೌಟ್ ದ 5th ಪಾಸ್ಟುಲೇಟ್ ಅಂತ ಕೊಟ್ಟಿದ್ದಾರೆ. ಓಕೆ, ನೋಡಿ 5th ಆಕ್ಸಿಯಮ್ ಏನಿದೆ, 5th ಆಕ್ಸಿಯಮ್ ಇಸ್ ಹೋಲ್ ಈಸ್ ಗ್ರೇಟರ್ ದ್ಯಾನ್ ಇಟ್ಸ್ ಪಾರ್ಟ್ ಅಂತ 5th ಆಕ್ಸಿಯಮ್ ಇದೆ ಅಲ್ವಾ, ಓದಿದೀವಿ. ಏನಂತ ಕೊಟ್ಟಿದ್ದಾರೆ ಅದರಲ್ಲಿ, ಹೋಲ್ ಈಸ್ ಗ್ರೇಟರ್ ದ್ಯಾನ್ ಇಟ್ಸ್ ಪಾರ್ಟ್. ಯಾವ ರೀತಿ ನೋಡಿ, ಯಾವುದೇ ಒಂದು ಲೈನ್ ಹಾಕಿದ್ವಿ. ಓಕೆ, ಇದು ಎಷ್ಟೋ ಇದೆ 8 ಸೆಂಟಿಮೀಟರ್ ಅಂತ ಇಟ್ಕೊಳ್ಳಿ. ಓಕೆ, ಇದನ್ನ ನಾವು ಕಟ್ ಮಾಡ್ತೀವಪ್ಪ, ಇಲ್ಲಿ ಕಟ್ ಮಾಡ್ತೀವಿ, 2 ಸೆಂಟಿಮೀಟರ್ ಕಟ್ ಮಾಡಿದ್ವಿ. ಓಕೆ, 2 ಸೆಂಟಿಮೀಟರ್ ಚಿಕ್ಕದೇ ಅಲ್ವಾ, 8 ಸೆಂಟಿಮೀಟರ್ ಗಿಂತ ಚಿಕ್ಕದೇ ಆಗುತ್ತೆ. ಹೋಲ್ ಅಂದ್ರೆ ಫುಲ್ ಪಾರ್ಟ್. ಓಕೆ, ಪಾರ್ಟ್ ಅಂತಂದರೆ ಅದ್ರ ಕಟ್ ಮಾಡಿದ ಪಾರ್ಟ್ ಏನಂತೀವಿ, ಕಟ್ ಮಾಡಿದ ಪೀಸ್. ಓಕೆ, ಯಾವುದೇ ಆಗಿರ್ಬೋದು ಅದು. ಓಕೆ, ಅದು ಕಟ್ ಮಾಡಿದ್ದು ಯಾವಾಗ್ಲೂ ದೊಡ್ಡದಕ್ಕಿಂತ ಚಿಕ್ಕದೇ ಇರುತ್ತಲ್ವಾ, ಯಾಕಂದ್ರೆ ಅದರಲ್ಲೇ ಕಟ್ ಮಾಡಿದೀವಿ ಇದು. ಸೊ 2 ಆಲ್ವೇಸ್ ಚಿಕ್ಕದೇ ಇರುತ್ತೆ 8 ಗಿಂತ. ಇನ್ನೊಂದು ಕಟ್ ಮಾಡಿದ್ವಪ್ಪ ಇಲ್ಲಿ, ಇದು 3 ಸೆಂಟಿಮೀಟರ್ ಅಂತ ಇಟ್ಕೊಳ್ಳಿ. ಸೊ 3 ಸೆಂಟಿಮೀಟರ್ ಕೂಡ ಚಿಕ್ಕದೇ ಇರುತ್ತಲ್ವ, 8 ಸೆಂಟಿಮೀಟರ್ ಗಿಂತ ಚಿಕ್ಕದೇ ಇತ್ತು. ಇದು 5 ಸೆಂಟಿಮೀಟರ್ ಅಂತ ಇಟ್ಕೊಳ್ಳಿ. ಇದು ಎಷ್ಟಾಯ್ತು 5, ಇದನ್ನು 3 ಇರುತ್ತೆ, ಇದನ್ನು 3 ಸೆಂಟಿಮೀಟರ್. ಈಗ ನೋಡಿ 3 ಸೆಂಟಿಮೀಟರ್ 3 ಸೆಂಟಿಮೀಟರ್ 2 ಸೆಂಟಿಮೀಟರ್ 3 ಪೀಸ್ ಕಟ್ ಮಾಡಿದ್ರು 2 ಸೆಂಟಿಮೀಟರ್ ಕೂಡ ಚಿಕ್ಕದೇ ಆಯ್ತು. ಅಂದ್ರೆ 8 ಸೆಂಟಿಮೀಟರ್ ಇದು ಗ್ರೇಟರ್ ದ್ಯಾನ್ ಇಟ್ಸ್ ಪಾರ್ಟ್. ಈ ಪಾರ್ಟ್ ಗಿಂತ ಇದೆ ದೊಡ್ಡದು. 3 ಸೆಂಟಿಮೀಟರ್ ಗಿಂತ ಕೂಡ 8 ಸೆಂಟಿಮೀಟರ್ ದೊಡ್ಡದು. ಅಗೇನ್ 3 ಸೆಂಟಿಮೀಟರ್ ಗಿಂತ ಕೂಡ 8 ಸೆಂಟಿಮೀಟರ್ ದೊಡ್ಡದೆ. ಅಂದ್ರೆ ಏನ್ ಹೇಳ್ತೀವಿ, ಹೋಲ್ ಈಸ್ ಗ್ರೇಟರ್ ದ್ಯಾನ್ ಇಟ್ಸ್ ಪಾರ್ಟ್. ಯಾವಾಗ್ಲೂ ಇದೇನಿದೆ ಹೋಲ್ ಗ್ರೇಟರ್ ದ್ಯಾನ್ ಇಟ್ಸ್ ಪಾರ್ಟ್. ಈ ಚಿಕ್ಕ ಪಾರ್ಟ್ಸ್ ಎಷ್ಟನ್ನ ಕಟ್ ಮಾಡ್ಲಿ, ಹೋಲ್ ಗ್ರೇಟರ್ ಇರುತ್ತೆ ಅಂತ ಅಲ್ವಾ. ಸೊ ನಾವೇನ್ ಬರಿಬೇಕು, ಟ್ರೂ.
because part is included in the whole and never greater than its part. ಅಲ್ವಾ? ಯಾವಾಗ್ಲೂ ಪಾರ್ಟ್ಗಿಂತ ಗ್ರೇಟರೇ ಇರತ್ತೆ. ಹೋಲ್ ಅಂದ್ರೆ ಫುಲ್, ಅದೆಷ್ಟಿದೆನೋ ಫುಲ್ ಅದು ಯಾವಾಗ್ಲೂ ದೊಡ್ಡದೇ ಇರುತ್ತೆ. ನೀವು ಎಷ್ಟು ಪೀಸ್ ಕಟ್ ಮಾಡಿದ್ರು ಅದು ಹೋಲ್ ಎಷ್ಟಿತ್ತು, ಅದು 8 ಸೆಂಟಿಮೀಟರ್ ಇತ್ತು ಹೋಲ್. 8 ಇರ್ಬೋದು, 10 ಇರ್ಬೋದು, ಎಷ್ಟೇ ಇರ್ಬೋದು. ನೀವು ಅದ್ರಲ್ಲಿ ಎಷ್ಟು ಪೀಸ್ ಕಟ್ ಮಾಡಿದ್ರು ಆ ಹೋಲ್ ಅಂತೂ ಗ್ರೇಟರ್ ಇರತ್ತಲ್ವಾ. ಸೊ ಅದನ್ನೇ ಹೇಳಿದ್ವಿ. ಓಕೆ, ಈಗ ಇದು ಮುಗೀತು ಎಲ್ಲ ಎಕ್ಸಸೈಸ್ ಅಲ್ಲೆಲ್ಲ ಕ್ವಶನ್ಸ್ ಮುಗೀತು. ಈಗ ನೆಕ್ಸ್ಟ್